ಇವತ್ತು ನಾನು ನಮ್ಮ KMF ನಂದಿನಿ ಬೆಣ್ಣೆಯಿಂದ ತುಪ್ಪ ತಯಾರು ಮಾಡ್ತಾ ಇದ್ದೀನಿ. ಅಂದರೆ ತುಪ್ಪ ಕಾಯಿಸ್ತಾ ಇದ್ದೀನಿ. ಅರ್ಧ kg ಬೆಣ್ಣೆ ತೊಗೊಂಡಿದ್ದೀನಿ. ಅನ್ಸಾಲ್ಟೆಡು ಅಂದರೆ ಉಪ್ಪಿಲ್ಲದೆ ಇರೋದು. ತುಂಬ ಈಸಿಯಾಗಿ 4 ರಿಂದ 5 ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು. ಬೆಣ್ಣೆ ಅಷ್ಟು ಚೆನ್ನಾಗಿ ತುಪ್ಪ ಮಾಡ್ಕೋಬೋದು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಹಂಗೆ ಹಾಕ್ತಾ ಇದ್ದೀನಿ, ಕುಟ್ಟು ಪುಡಿ ಮಾಡಿ ಏನು ಮಾಡಿಲ್ಲ. ಮೆಣಸು ಹಾಕ್ತಾ ಇದ್ದೀನಿ, 7 ರಿಂದ 8 ಕಾಳಷ್ಟು. ಒಂದು 5 ಬೆಳ್ಳುಳ್ಳಿ ಎಸ್ಲು ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಕಲ್ಲಷ್ಟು ಉಪ್ಪು ಹಾಕೋತೀನಿ. ಇಷ್ಟೇ, ಇನ್ನೇನು ಹಾಕಂಗಿಲ್ಲ ಇದಕ್ಕೆ. ಮೆಣಸು ಮತ್ತು ಬೆಳ್ಳುಳ್ಳಿ ಏನಕ್ಕೆ ಹಾಕ್ತೀವಿ ಅಂದರೆ ಶೀತ ಆಗಬಾರ್ದು ತುಪ್ಪ ತಿಂದಾಗ, ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಶೀತ ಆಗಬಾರ್ದು ಅಂತ ಮೆಣಸು ಬೆಳ್ಳುಳ್ಳಿ ಹಾಕ್ತೀವಿ. ಮೆಂತ್ಯ ಹಾಕೋದು ತುಂಬ ಚೆನ್ನಾಗಿ ಅಂದರೆ ಘಮ ಬರಲಿ ತುಪ್ಪ ಅಂದ್ಬಿಟ್ಟು ಮೆಂತ್ಯ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. 4 ರಿಂದ 5 ನಿಮಿಷ ಸಾಕು ತುಪ್ಪ ಮಾಡ್ಕೊಳ್ಳೋದಕ್ಕೆ. ನೋಡಿ ಬೆಣ್ಣೆ ಎಲ್ಲ ಕರಗ್ಬಿಟ್ಟು ಯಾವ ಥರ ಬಂತು ನೋಡಿ. ಈ ಥರ ಇದು ಫುಲ್ಲು ಏನು ವೈಟ್ ಕಾಣ್ತಾ ಇದೆಯೋ ಅದೆಲ್ಲ ಕೆಳಗಡೆ ಹೋಗಿ ತಲೆ ಕಚ್ಕೊಂಬಿಡ್ಬೇಕು. ಇವಾಗ ನೋಡಿ ಎಷ್ಟೊಂದು ಫುಲ್ ಖಾಲಿ ಆಯಿತು. ಆ ಥರ ಇನ್ನೊಂದು ಚೂರಿದೆ, ಅದು ಹೋಗಿ ಕೆಳಗಡೆ ತಲೆದಲ್ಲಿ ಸೇರ್ಕೊಂಡ್ಬಿಡುತ್ತೆ ನೋಡಿ. ಹೆಂಗೆ ಕಾಯಬೇಕು ಅಂದರೆ ಅದು ಮೇಲ್ಗಡೆ ನೋಡಿ ಈ ಥರ ಕರೆಕ್ಟಾಗಿದೆ. ಇದು ಎಷ್ಟು ಹದವಾಗಿ ಕಾದಿದೆ ಅಂದರೆ ದಪ್ಪದು ಬಬಲ್ಸ್ ಬರ್ತಾ ಇದೆ ನೋಡಿ. ಈ ಥರ ಬಬಲ್ಸ್ ಬರಬೇಕು ನೋಡಿ. ತುಪ್ಪದಲ್ಲೂ ಒಂಚೂರು ಗಲೀಜಿಲ್ಲ. ಕೆಳಗಡೆ ನಂದಿನಿ ಬೆಣ್ಣೆ ಅಷ್ಟು ಕ್ಲೀನಾಗಿರುತ್ತೆ, ಕೆಳಗಡೆ ಒಂಚೂರು ಗಲೀಜೇ ಸೇರ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೆಣ್ಣೆ ಕ್ಲೀನಾಗಿರುತ್ತೆ. ಮನೆಯಲ್ಲೇ ಯಾಕೆ ಮಾಡ್ಕೋಬಾರ್ದು ನಾವು ಬೆಣ್ಣೆ ತೊಗೊಂಬಂದು? ಅಂಗಡಿಯಿಂದ ತುಪ್ಪ ತೊಗೊಂಬಂದು ತಿನ್ನೋಕ್ಕಾಗಲ್ಲ, ಅದೇ ಬೇರೆ ಥರ ಇರುತ್ತೆ. ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸ್ಕಿನ್ಗೆಲ್ಲ ಒಳ್ಳೇದಲ್ವಾ, ಮಕ್ಳಿಗಂತೂ ಇನ್ನೂ ಒಳ್ಳೆಯದು. ಇವಾಗ ಹಳ್ಳಿ ಕಡೆ ಎಲ್ಲ ನಾವು ಸೇರಲ್ಲಿ ಬೆಣ್ಣೆ ತೊಗೋತೀವಿ, ಅದು ಯಾವ ಥರ ಇಟ್ಟಿರ್ತಾರೋ ಏನು ಅಂತ ಗೊತ್ತಿರಲ್ಲ. ಅದರಿಂದ ಇಷ್ಟು ಕ್ಲೀನಾಗಿರೋದನ್ನ ಯಾಕೆ ನಾವು ತೊಗೊಂಬಂದು ಮಾಡ್ಕೋಬಾರ್ದಲ್ವಾ? ನೋಡಿ ಇವಾಗ ತೋರಿಸ್ತೀನಿ ನಾನು. ಎಷ್ಟು 300 ml ಅಷ್ಟಾಗಿದೆ ತುಪ್ಪ. ಅರ್ಧ kg ಬೆಣ್ಣೆನಲ್ಲಿ ಅಷ್ಟು ತುಪ್ಪ ಆಗಿದೆ. ಆಮೇಲೆ ಒಂಚೂರು ಗಲೀಜಿಲ್ಲ ಬೆಣ್ಣೆನಲ್ಲಿ ನೋಡಿ. ನಾನು ಏನು ಹಾಕಿದ್ದೀನೋ ಮೆಂತ್ಯ ಮತ್ತು ಬೆಳ್ಳುಳ್ಳಿ, ಮೆಣಸು ಮಾತ್ರ ಕೆಳಗಡೆ ಸೇರಿಕೊಂಡಿದೆ, ಅಷ್ಟು ಕ್ಲೀನಾಗಿದೆ. ಇವಾಗ ನೋಡಿ ಒಂದು 5-6 ಗಂಟೆ ಟೈಮ್ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಳ್ಳೆ ಮರಳಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಕಲ್ಲರೆಲ್ಲ ಏನೂ ಹಾಕಿಲ್ಲ, ಬೆಣ್ಣೆನೇ ಆ ಕಲ್ಲರ್ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ತುಪ್ಪ. ನಮ್ಗೆ ತುಪ್ಪ ಇಲ್ಲ ಅಂದರೆ ಊಟ ಮಾಡೋದೇ ಕಷ್ಟ, ಆ ಥರ ಅಲ್ವಾ? ಮಕ್ಳಿಗೂ ತುಪ್ಪ ಕೊಡಲೇಬೇಕು, ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು, ಬುದ್ಧಿಶಕ್ತಿನೂ ಚೆನ್ನಾಗಿರುತ್ತೆ ಅಂತಾರೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.